ಇಲ್ಲ, ನನ್ನ ಹೆಸರೇ ಬಸವಣ್ಣ ಐತಲ್ಲ, ನಾನು ಹಣಿ ಮ್ಯಾಗ ವಿಭೂತಿ ಐತೆಲ್ಲ. 1,000 ಆಕಳ ಕಟ್ಟಿನಿ. ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕದಾಗ ತೋರಿಸ್ರಿ ಬರೀ ನಾನು ಗೋಶಾಲಕ್. ಬಸವಣ್ಣವರು ನಿಜವಾದಂತ ಕಾಯಕವೇ ಕೈಲಾಸ ನಾವು ಮಾಡಕತ್ತಿ. ಅವ್ರು ಹೇಳಿದ್ದು ದುಡಿತೀವಿ. ನಮಗ ಬಸವಣ್ಣವ್ರ ದಾಟಿಯಲ್ಲೇ ನಾವು ಮಾತಾಡಕತ್ತೀವಿ. ಹಾ, ಪೀರ್ ಭಾಷಾ ದರ್ಗಾ ಆಗೈತಿ. ಅದ್ರ ಬಗ್ಗೆ ಮಾತಾಡ್ತೇಳ್ರಿ ಸ್ವಾಮಿಗಳಿಗೆ. ಬಿಡ್ರಿ, ಯತ್ನಾಳ್ ತಗೊಂಡು ನೀವು ಸುಡಾಡ್ ಮಾಡೋರ್ತೀರಿ. ಮಾಡ್ತೀವಿ. ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವತ್ ಎಲ್ಲ ಸ್ವಾಮಿಗಳು ಕೂರಿಸ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತೀವ್ರಿ. ಪೀರ್ ಭಾಷಾ ಮುಕ್ತ ಆಗ್ಬೇಕು. ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶ್ವಾನ ಮಂಟಪ ನೋಡು, ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ರು, ಅಧ್ಯಕ್ಷತೆ ವಹಿಸಿದ್ರು. ಬಸವಣ್ಣವರು, ಅಕ್ಕಮಾದಿಯವರು, ಎಲ್ಲ ಶರಣರು, ಅವರು ಎಲ್ಲರ ಒಂದೇನು ಶ್ವಾನ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡೋದಕ್ಕೆ ಹೋರಾಟ ಅಲ್ಲ, ಅಯೋಧ್ಯೆ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ. ಹಂಗ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ, ನೋಡ್ತಾ ಇರ್ರಿ. ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಯಾವ್ದರಿ ಹಂಗ್ರಿ ಶಿವನ್ ಬಿಟ್ಟು ಏನಾರ ಐತನ ನೀವ್ ಹೇಳ್ರಿ. ಯತ್ನಾಳ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ, ಅನುಭವ ಮಂಟಪಕ್ಕೆ ಶಿವಾನ್ ಮಂಟಪ ಅಂತ ಮೂರ್ಖ. ಬಡ್ಡಿ ಹೊಡ್ರಿ, ನಿಮ್ಗೆ ಬೇಡಾಗಿದ್ರಿ ಹಿಂಗ್ ಹೊಡ್ರಿ, ಹಂಗ್ ಬಿಡ್ರಿ. ಪಂಚಮಸಾಲಿ ಇರತ್ತೀರ ವರ್ಗದಲ್ಲಿ ನಾವು ಜಾತಿ ಹೇಳುವುದಿಲ್ಲ. ಒಳ್ಳೇದ್ ಮಾಡ್ಲಕತ್ತೀವಿ, ಅದ್ರಿ ಹೇಳ್ರಿ. ಅನುಭವ ಮಂಟಪ ರೀ ಅನ್ರಿ, ಏನಾರ ಅನ್ರಿ. ಒಟ್ಟು ಪೀರ್ ಭಾಷೆ ಇದ್ದಿದ್ದು ಅನುಭವ ಮಂಟಪ. ನೀವ್ ಯಾಕೆ ಮಾಧ್ಯಮದ ನಮ್ಮ್ಯಾಗ ಯಾಕೆ ಬೀಳ್ತೀರ? ಹಳ್ಳಿ ಬೀಳ್ ಅವೇ ಕ್ವಶನ್ ಕೇಳ್ಬೇಡ್ರಿ. ವಕಫ್ ಬಗ್ಗೆ ಕೇಳ್ರಿ, ಮೂಡಾ ಬಗ್ಗೆ ಕೇಳ್ರಿ. ಅನ್ವರ್ ಮಾನಪಾಡಿ ಅವ್ರೆ ರಿಪೋರ್ಟ್ ಕೊಟ್ಟಾರ. 2,70,000 ಕೋಟಿ ರೂಪಾಯಿ. ಅವತ್ತು 12 ವರ್ಷದಿಂದ ಅವ್ರು ವ್ಯಾಲ್ಯೂಯೇಷನ್ ಮಾಡಿದ್ದು 2,70,000 ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್, CM ಇಬ್ರಾಹಿಂ, ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ, ಹ್ಯಾರಿಸ್, ರೆಹಮಾನ್ ಖಾನ್, ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಸಹಿತ ಅದ್ರಾಗ ವಕಫ್ ಆಸ್ತಿ ಹೊಡೆದಾರತ್ ಅವರೇ ಹೇಳ್ಯಾರ, ನಾ ಹೇಳಿದ್ದಲ್ಲ. ಅದಕ್ಕೆ ಸುಮಾರು 1,11,000 ಎಕರೆದಲ್ಲಿ ಬರೀ 27,000 ಎಕರೆ ಉಳಿದೈತೆ ಅನ್ವರ್ ಮಾನಪಾಡಿಗೆ ಹೇಳ್ತಾರೆ. ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ. ಈಗ CM ಇಬ್ರಾಹಿಂನು ನಾನು ನೋಟಿಸ್ ಕೊಟ್ಟಾರ, ನಾನು ಮಾನಹಾನಿ ಆಗಿದ್ದೈತೆ, ಅದಕ್ಕೆ ಅವ್ರು ಕೊಟ್ಟು ಕಳ್ಸೀನಿ. ಪೇಜ್ ನಂಬರ್ 60 ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ. ಯಾರ್ಯಾರು ವಕಫ್ ಆಸ್ತಿ ಹೊಡೆದಾರ ಕರ್ನಾಟಕ ಇದೆ. 1,11,000 ತಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ. ಆದ್ರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು 11,000 ಎಕರೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ 17,000 ಹೋಗಿದೆ. ಇನ್ನೊಂದು ಲಿಸ್ಟ್ ಮಾಡ್ಯಾರ. ನಿಮ್ಗೆ ಇನ್ನೊಂದು ಬಹಳ ಆಶ್ಚರ್ಯಕರವಾದಂತ ಒಂದು ಪಾಯಿಂಟ್ ಹೇಳ್ತೀನಿ. 8 2BA ವಕಫ್ ಅಂತ ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದೊಂದು ಜಿಲ್ಲೆಯೊಳಗೆ 7-8 ಸಾವಿರ ಎಕರೆ ಇದೆ. 8 2B ಅಂದ್ರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂತ ಆಸ್ತಿ ಅಂತ ಹೇಳಿ ನೋಂದು ಮಾಡಿ ಸರ್ವೆ ನಂಬರ್ ಹೆಸರು ಅದನ್ನು ಬೇಕಾದ್ರೆ ನಿಮ್ಗೆ ಯಾರ ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನು ಮಾಹಿತಿ ಕೊಡ್ತೀವಿ.